ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ವಯಂಭುವ ಮನು ತನ್ನ ಹೆಂಡತಿ ಶತರೂಪ ಮತ್ತು ಮಗಳು ದೇವಹೂತಿ ಮತ್ತು ತನ್ನ ಎಲ್ಲ ಪರಿವಾರದೊಂದಿಗೆ ಕರ್ದಮ ಮುನಿಗಳ ಆಶ್ರಮದ ಬಳಿ ಬರ್ತಾನೆ, ಬಿಂದು ಸರೋವರದ ಬಳಿ. ಅದಾದ ನಂತರ ಸ್ವಯಂಭುವ ಮನು ಮತ್ತು ಕರ್ದಮ ಮುನಿಗಳು ಇಬ್ಬರ ನಡುವೆ ಒಂದು ವಿಸ್ತಾರವಾದ ಸಂಭಾಷಣೆ ನಡೆಯುತ್ತೆ. ಆ ಸಂಭಾಷಣೆಯಲ್ಲಿ ಮುಖ್ಯವಾದ ಒಂದು ಅಂಶ, ಟಾಪಿಕ್ ಏನು ಅಂದರೆ, ಸ್ವಯಂಭುವ ಮನು ತನ್ನ ಮಗಳು ದೇವಹೂತಿಯನ್ನು ಕರ್ದಮ ಮುನಿಗಳಿಗೆ ಕೊಟ್ಟು ವಿವಾಹ ಮಾಡಲಿಕ್ಕೆ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಅದಕ್ಕೆ ಕರ್ದಮ ಮುನಿಗಳು ಕೂಡ ಸಮ್ಮತಿಸ್ತಾರೆ. ನಂತರ ಅವರ ವಿವಾಹವಾಗುತ್ತೆ. ವಿವಾಹದ ಜೊತೆಯಲ್ಲಿ ಸಾಕಷ್ಟು ಸ್ವಯಂಭುವ ಮನು ಮತ್ತು ಅವನ ಹೆಂಡತಿ ಶತರೂಪ ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಲವಾರು ವಸ್ತ್ರಗಳು, ಆಭರಣಗಳು, ಗೃಹೋಪಯೋಗ ವಸ್ತುಗಳು ಎಲ್ಲವನ್ನು ಕೂಡ ಅವರಿಗೆ ಕೊಟ್ಟು ಈಗ ಮರಳಿ ಸ್ವಯಂಭುವ ಮನು ತನ್ನ ರಾಜಧಾನಿಗೆ ಹಿಂದಿರುಗಿ ಹೋಗ್ತಾ ಇದ್ದಾನೆ. ಅವನ ರಾಜಧಾನಿ ಯಾವುದು? ಬರಹಿಷ್ಮತಿ. ಮುಂದೆ ನೋಡ್ತೇವೆ, ಮುಂದಿನ ಶ್ಲೋಕಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ಹೋಗ್ತಿರ್ಬೇಕಾದಾಗ ದಾರಿಯಲ್ಲಿ ಸ್ವಯಂಭುವ ಮನು ಏನನ್ನು ನೋಡ್ತಾನೆ, ಆ ವಿವರಣೆಯನ್ನು ಇವತ್ತಿನ ಶ್ಲೋಕದಲ್ಲಿ ನಾವು ಕಾಣೋದು. ಆಮಂತ್ರ್ಯತಂ ಮುನಿವರಂ ಅನುಜ್ಞಾತಃ ಸಹಾನುಗಃ. ಆಮಂತ್ರ್ಯ ಅಂದರೆ ಅಪ್ಪಣೆಯನ್ನು ಪಡ್ಕೊಂಡು ಸ್ವಯಂಭುವ ಮನು ಕರ್ದಮ ಮುನಿಗಳಿಂದ ಅಪ್ಪಣೆ ಪಡೆದು ಮುನಿವರಂ ಅನುಜ್ಞಾತಃ ಅವರು ಅಪ್ಪಣೆ ಕೊಡ್ತಾರೆ. ಆಗ ಸಹ ಅನುಗಃ ತನ್ನ ಎಲ್ಲ ಪರಿವಾರದವರ ಒಂದಿಗೆ ಪ್ರತಸ್ಥೆ ರಥಮಾರೋಹ್ಯ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ರಥಂ ಆರೋಹ್ಯ ರಥವನ್ನು ಏರಿ ಸಭಾರ್ಯಾ ಸ್ವಪುರಂ ನೃಪಃ ಸ್ವಭಾರ್ಯಾ ತನ್ನ ಹೆಂಡತಿಯೊಂದಿಗೆ ಸ್ವಪುರಂ ತನ್ನ ನಗರಕ್ಕೆ ನೃಪಃ ಮಹಾರಾಜ ಸ್ವಯಂಭುವ ಮನು ಹಿಂದಿರುಗಿ ಹೋಗ್ತಾನೆ. ನಂತರದ ಶ್ಲೋಕದಲ್ಲಿ ಉಭಯೋರ್ ಋಷಿಕುಲ್ಯಾಯಾ. ಋಷಿಕುಲ್ಯಾ ಇಲ್ಲಿ ಸ್ವಯಂಭುವ ಮನು ಇರೋದು ಸರಸ್ವತಿ ನದಿಯ ಒಂದು ತೀರದಲ್ಲಿ. ಆ ನದಿಯ ಎರಡೂ ಭಾಗಗಳಲ್ಲಿ, ಎರಡೂ ಸುಂದರವಾದ ದಡಗಳಲ್ಲಿ ಉಭಯೋರ್ ಋಷಿಕುಲ್ಯಾಯ ಸರಸ್ವತ್ಯಾ ಸುರೋಧಸೋ. ಸುರೋಧಸೋ ಅಂದರೆ ಇದೆ, ಬಹಳ ಸುಂದರವಾದ ದಡಗಳು, ನದಿಯ ದಡ. ಋಷೀಣಾಂ ಉಪಶಾಂತಾನಾಂ
ಪಶ್ಯನ್ ಆಶ್ರಮ ಸಂಪದಃ ಋಷೀಣಾಂ ಉಪಶಾಂತಾನಾಂ. ಭೌತಿಕ ಜಗತ್ತಿನ ಎಲ್ಲ ತೃಷೆಗಳಿಂದ ಮುಕ್ತರಾದಂತಹ, ರಜೋಗುಣ ತಮೋಗುಣಗಳಿಂದ ಹೊರಬಂದಂತಹ ಋಷಿಗಳು ಮುನಿಗಳು ಇದ್ದಂತಹ ಶಾಂತಾನಾಂ ಪಶ್ಯನ್ ಆಶ್ರಮ ಸಂಪದಃ, ಅವರು ವಾಸಿಸುತ್ತಿರುವಂತಹ ಆಶ್ರಮಗಳು ಅದನ್ನು ನೋಡಿ ಸ್ವಯಂಭುವ ಮನುವಿಗೆ ಬಹಳ ಸಂತೋಷವಾಗುತ್ತೆ. ಪಶ್ಯನ್ ಆಶ್ರಮ ಸಂಪದಃ. ಸ್ವಯಂಭುವ ಮನು ಇದ್ದಿದ್ದು ದೊಡ್ಡ ಅರಮನೆಯಲ್ಲಿ ಮಹಾರಾಜ. ಆದರೂ ಅವನಿಗಾಯಿತು, ಅವನಿಗೆಲ್ಲ ಪರಿವಾರದವರು ಕೂಡ ಅಲ್ಲಿ ಆ ಆಶ್ರಮದ ಒಂದು ಸಂಪತ್ತನ್ನು ನೋಡಿ ಬಹಳ ಸಂತೋಷವಾಗುತ್ತೆ. ಇದರ ಭಾವಾರ್ಥದಲ್ಲಿ ಪ್ರಭುಪಾದರು ಹಲವಾರು ಅಂಶಗಳನ್ನು ಹೇಳ್ತಾರೆ. ಒಂದೊಂದಾಗಿ ನೋಡೋಣ. ಸಾಮಾನ್ಯವಾಗಿ ನಾವು ನೋಡ್ತೇವೆ, ಆಧುನಿಕ ಜಗತ್ತಿನಲ್ಲೂ ಕೂಡ ಹಲವಾರು ಜನ ವೀಕೆಂಡ್ಸ್, ಭಾನುವಾರ ಅಥವಾ ಹಾಲಿಡೇಸ್, ವೆಕೇಷನ್, ಎಲ್ಲ ಮನೆಯನ್ನು ಬಿಟ್ಟು ಎಲ್ಲೋ ದೂರ ಯಾವುದೋ ಒಂದು ಹಿಲ್ ಸ್ಟೇಷನ್ ಅಥವಾ ಒಂದು ರೆಸಾರ್ಟ್, ಎಲ್ಲೋ ಭಾಳ ಸಿಟಿಯಿಂದ ಲೈಫಿಂದ ದೂರ ಹೋಗಿ ಸ್ವಲ್ಪ ಆರಾಮಾಗಿದ್ದು ಮತ್ತು ಹಿಂದಿರುಗಿ ಬರೋದು, ಇದು ಸಾಮಾನ್ಯವಾಗಿ ನೋಡ್ತೇವೆ. ಇದು ಏನು ಲಕ್ಷಣ ಅಂದರೆ, ಭೌತಿಕ ಜಗತ್ತಿನಲ್ಲಿ ಈ ಭೌತಿಕ ಮನಸ್ಸು, ಮೆಂಟಲ್ ಆ್ಯಕ್ಟಿವಿಟಿ, ಮನಸ್ಸಿನ ಒಂದು ಭೋಗ ಮತ್ತು ತ್ಯಾಗದ ಲಕ್ಷಣ. ಮೆಟೀರಿಯಲಿಸ್ಟಿಕ್ ಮೈಂಡ್, ಭೌತಿಕತೆಯಿಂದ ಕೂಡಿರದಂತಹ ಒಂದು ಮನಸ್ಸು ಯಾವಾಗಲೂ ಕೂಡ ಈ ಭೋಗ ತ್ಯಾಗವನ್ನು ಮಾಡುತ್ತೆ. ಏನು, ಇದು ಬೇಕು ಇದು ಬೇಕು ಇದು ಬೇಕು ಅಂತ ಯಾವುದೋ ವಸ್ತುವನ್ನು ಸ್ವೀಕಾರ ಮಾಡೋದು, ಅದು ಸಿಕ್ಕಿದ ನಂತರ ಇದು ಬೇಡ ಬೇಡ ಅದನ್ನು ತ್ಯಾಗ ಮಾಡೋದು, ಮತ್ತು ಇನ್ಯಾವುದೋ ಬೇಕು ಅನ್ನೋದು. ಸರಿ, ಆ ವಸ್ತುವನ್ನು ತಗೊಂಡಾಯಿತು, ಸಂತೋಷ ಸಮಾಧಾನ ಆಯಿತಾ? ಇಲ್ಲ, ಅದು ಬೇಡ, ಮತ್ತು ಇನ್ನೊಂದು ಬೇಕು. ಇದು ಮೆಟೀರಿಯಲಿಸ್ಟಿಕ್ ಮೈಂಡ್, ಭೌತಿಕತೆಯಿಂದ ಕೂಡಿದಂತಹ ಮನಸ್ಸಿನ ಒಂದು ಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್. ಹೀಗಾಗಿ ನಾವು ಕೆಲವು ದೊಡ್ಡ ಒಂದು ಬಿಲ್ಡಿಂಗ್ನಲ್ಲಿದ್ದೇವೆ. ಪ್ರಭುಪಾದ ಹೇಳ್ತಾರೆ, ಗಗನಚುಂಬಿ ಕಟ್ಟಡ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್, ಅಲ್ಲಿ ಇರಬೇಕು, ಅಂಥ ಒಂದು ಮನೆಯನ್ನು ಪಡ್ಕೊಳ್ಬೇಕು, ಅಲ್ಲಿ ವಾಸ ಮಾಡಬೇಕು ಅಂತ ಬಹಳ ಹಂಬಲ ಕಾತುರತೆ ಇರುತ್ತೆ. ಬಹಳ ಶ್ರಮವಹಿಸಿ ಹೇಗೋ ಏನೋ ಅದನ್ನು ನಾವು ಕಟ್ಟಿಸ್ತೇವೆ ಅಥವಾ ಖರೀದಿ ಮಾಡ್ತೇವೆ, ಅಲ್ಲಿ ವಾಸ ಮಾಡ್ತೇವೆ. ಅಲ್ಲಿಗೆ ಸಮಾಧಾನ ಆಗೋದಿಲ್ಲ. ಮತ್ತು ವಾರಾಂತ್ಯದಲ್ಲಿ ಇನ್ನೆಲ್ಲೋ ಎಲ್ಲ ಬಿಟ್ಟು ಎಲ್ಲೋ ದೂರ ಹೋಗಬೇಕು. ಸರಿ, ದೂರ ಹೋಗ್ಬಿಡು, ಮತ್ತೆ ಬರಬೇಡ. ಇಲ್ಲ ಇಲ್ಲ ಇಲ್ಲ, ಬಿಟ್ಟಿರ್ಲಿಕ್ಕಾಗೋಲ್ಲ, ಮತ್ತೆ ಬರ್ತೀವಿ. ಇದು ಭೌತಿಕ ಮನಸ್ಸಿನ ಒಂದು ಲಕ್ಷಣ. ಇಲ್ಲಿ ನಾವೇನು ನೋಡ್ತೇವೆ, ದೂರದಿಂದ ನೋಡಿದಾಗ ಏನೋ ಸುಂದರವಾಗಿ ಕಾಣುತ್ತೆ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ನಿಜವಾದ ಅಲ್ಲಿ ಅವಶ್ಯಕತೆ ಇರುವಂತಹ ಒಂದು ವೈರಾಗ್ಯವೋ ಮನಸ್ಥಿತಿ, ಕಾನ್ಷಿಯಸ್ನೆಸ್ ನಾವು ಬೆಳೆಸ್ಕೊಳ್ಳೋದಿಲ್ಲ. ಆಶ್ರಮ ಅಂದರೆ ಏನು? ಯಾವ ಒಂದು ಸ್ಥಳದಲ್ಲಿ ಆಧ್ಯಾತ್ಮಿಕ ಜೀವನ ನಡೀತಾ ಇದೆ, ಭಗವಂತನನ್ನು ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಎಲ್ಲ ಚಟುವಟಿಕೆಗಳನ್ನು ಯಾರು ಮಾಡ್ತಿದ್ದಾರೆ, ಯಾವ ಸ್ಥಳದಲ್ಲಿ ಮಾಡ್ತಿದ್ದಾರೆ, ಅದಕ್ಕೆ ನಾವು ಆಶ್ರಮ ಅಂತ ಹೇಳೋದು. ಅದು ಕಾಡಿನಲ್ಲೇ ಇರಬಹುದು, ಇನ್ಯಾವುದೋ ಒಂದು ಗುಡಿಸಲಿನಲ್ಲಿರಬಹುದು, ಅಥವಾ ಇನ್ಯಾವುದೋ ಒಂದು ದೊಡ್ಡ ಗಗನಚುಂಬಿ ಕಟ್ಟಡ, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ನಲ್ಲೇ ಇರಬಹುದು. ಯಾವ ಸ್ಥಳದಲ್ಲಿ ಭಗವಂತನನ್ನು ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು, ಸೆಂಟರ್ ಆಫ್ ಆಲ್ ಆ್ಯಕ್ಟಿವಿಟೀಸ್,
ಯಾವ ಸ್ಥಳ ಇರುತ್ತೆ ಅದು ನಿಜವಾದ ಆಶ್ರಮ ಅಂತ ಅನ್ನಿಸ್ಕೊಳ್ಳೋದು. ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ ಹೇಗೆ, ಈಗಲೂ ಕೂಡ ನಮ್ಮ ದೇಶದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಅರಿವಿಗಾಗಿ ಅನೇಕ ಸೊಗಸಾದ ಸ್ಥಳಗಳು ಭಾರತದಲ್ಲಿ ಇಂದಿಗೂ ಇವೆ. ಆಧ್ಯಾತ್ಮಿಕ ವ್ಯವಸಾಯದ ಉದ್ದೇಶಕ್ಕಾಗಿ ಗಂಗೆ ಮತ್ತು ಯಮುನೆಗಳ ದಡಗಳಲ್ಲಿ ಅನೇಕ ಋಷಿಗಳು ಸಾಧು ಪುರುಷರು ವಾಸಿಸುವ ಸುಂದರ ಕುಟೀರಗಳಿವೆ. ಇಂದಿನ ದಿನ ಕೂಡ ನಾವು ನೋಡ್ತೇವೆ ಹಲವಾರು ಆಶ್ರಮಗಳು, ಕುಟೀರಗಳು ಗಂಗಾ ಯಮುನಾ ನದಿಯ ತಟದಲ್ಲಿ ಸಾಕಷ್ಟು ಇವೆ. ಆದರೆ ಇಲ್ಲೆಲ್ಲರೂ ಬಹಳ ಜನ ಹೋಗ್ತಾರೆ, ನೋಡ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಆದರೆ ನಿಜವಾದ ಉದ್ದೇಶ ಮರೆತು ಬಿಡ್ತಾರೆ. ಆ ಸುಂದರ ಕ್ಷೇತ್ರಗಳಿಗೆ, ಪವಿತ್ರ ಕ್ಷೇತ್ರಗಳಿಗೆ, ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಇರುವಂತಹ ಭಕ್ತರ, ಸಾಧು ಪುರುಷರ ಒಂದು ಸಂಘವನ್ನು ಮಾಡಿ ಅವರ ಬಳಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಂಡು ಬರೋದು ನಾವು ಮಾಡಬೇಕಾದಂತಹ ನಿಜವಾದ ಕರ್ತವ್ಯ. ಆದರೆ ನಾವೇನು ಮಾಡ್ತೇವೆ, ಆ ಸ್ಥಳಗಳಿಗೆ ಹೋಗ್ತೇವೆ, ನಾವೇನು ಮನೆಯಲ್ಲಿ ಮಾಡ್ತಿರ್ತೇವೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇ ತತ್ ಪಶುಭಿರ್ನರಾಣ, ಊಟ ಮಾಡೋದು, ನಿದ್ದೆ ಮಾಡೋದು, ಭಯ ಮೈಥುನ, ಈ ಚಟುವಟಿಕೆಗಳನ್ನೇ ಅಲ್ಲಿ ಕೂಡ ಮುಂದುವರಿಸ್ತೇವೆ. ಒಂದು ವೆರೈಟಿ ಅಷ್ಟೇ ನಮಗೆ. ಹಾಗಾಗಿ ಈಗ ನಾವು ನೋಡ್ತೇವೆ ಎಷ್ಟೆಷ್ಟೋ ಪುಣ್ಯಕ್ಷೇತ್ರಗಳು ಎಲ್ಲ ಏನು ಟೂರಿಸ್ಟ್ಸ್ ಅನ್ನೋ ಹೆಸರಿನಲ್ಲಿ ಏನು ಮೋಜು ಮಾಡಲಿಕ್ಕೆ ಅಲ್ಲಿ ಹೋಗಿಯೂ ಕೂಡ ಇದೇ ಚಟುವಟಿಕೆಗಳು, ಈಟಿಂಗ್, ಸ್ಲೀಪಿಂಗ್, ಮೀಟಿಂಗ್, ಡಿಫೆಂಡಿಂಗ್. ಅದ್ರ ಜೊತೆಗೆ ಇನ್ನೂ ಮದ್ಯ ವ್ಯಸನಗಳು, ಹಲವಾರು ಮಾದಕ ದ್ರವ್ಯಗಳ ಸೇವನೆ, ಇಷ್ಟೆಲ್ಲ ಮಾಡಿ ಬಹಳಷ್ಟು ಕಲುಷಿತವನ್ನಾಗಿ ಆ ಸ್ಥಳಗಳನ್ನು ನಾವು ಮಾಡಿಬಿಟ್ಟಿದ್ದೇವೆ. ಈಗ ಒಂದು ಕಥೆಯನ್ನು ಹೇಳ್ತೇನೆ. ಒಬ್ಬ ಮನುಷ್ಯ, ಆತ ಎಲ್ಲೋ ಕಾಡಿನ ಬಳಿ ಒಂದು ಮನೆಯಲ್ಲಿ ಇದ್ದಾನೆ. ಮನೆ ಒಳಗಡೆ ಸಾಕಷ್ಟು ಸೊಳ್ಳೆ ಕಾಟ, ಸೊಳ್ಳೆಗಳು, ಮಸ್ಕಿಟೋಸ್, ಎಷ್ಟು ಅದರ ಕಾಟ ಅವನಿಗೆ ತಡಿಲಿಕ್ಕಾಗೋದಿಲ್ಲ. ಏನು ಮಾಡಿದ್ರೂ ಕೂಡ ಅದೆಲ್ಲ ಕಚ್ಚಿ ಅವನನ್ನು ತಿಂದುಬಿಟ್ಟಿದೆ. ಅಷ್ಟು ಆತ ಬೇಸತ್ತಿರ್ತಾನೆ. ಏನೋ ಇದರಿಂದ ನನಗೆ ನಿವಾರಣೆ ಬೇಕು, ಇದರಿಂದ ನಾನು ದೂರ ಆಗಬೇಕು. ಆತ ಮನೆಯನ್ನು ಬಿಟ್ಟು ಕಾಡಿನ ಪ್ರದೇಶದಲ್ಲಿ ಹೋಗಿ ರಾತ್ರಿ ಮಲಗಲಿಕ್ಕೆ ಅಲ್ಲಿ ಕಾಡಿನ ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿ ತಂಪಾದ ಗಾಳಿ, ಸುಂದರವಾದ ಪರಿಸರ, ಅಲ್ಲಿ ಆ ತಂಪಾದ ಗಾಳಿಗೆ ಅಲ್ಲಿ ಸೊಳ್ಳೆ ಎಲ್ಲ ಅಷ್ಟು ಇಲ್ಲ. ಆ ಸೊಳ್ಳೆ ಕಾಟ ಕಚ್ಚಿ ತಿಂತಾ ಇದೆ ಅವನನ್ನು. ಆ ಒಂದು ಕಷ್ಟದಿಂದ ಈಗ ದೂರ ಆಗಿದ್ದಾನೆ. ಬಹಳ ಸಂತೋಷ ಆಗುತ್ತೆ. 1, 2, 3ನೇ ದಿನ ಒಂದು ಹುಲಿ ಬಂದು ಅವನ್ನ ಕಚ್ಚಿ ತಿಂದುಬಿಡುತ್ತೆ. ಇಷ್ಟೇ ಆಗೋದು. ಇಲ್ಲಿ ನಾವು ಏನೋ ಮನೆ ಒಳಗಡೆ ಈ ಒಂದು ಕಾಟ ಇದೆ, ಅಲ್ಲೆಲ್ಲೋ ಹೊರಗಡೆ ಹೋದರೆ ಎಲ್ಲ ಇದೆಲ್ಲ ತಪ್ಪಿಸ್ಕೊಳ್ಬಹುದು, ಅಲ್ಲಿ ಆರಾಮಿರ್ತೀನಿ ಅಂತ ಅಂದುಕೊಳ್ತೇನೆ. ಆದರೆ ಅಷ್ಟು ಸುಲಭ ಅಲ್ಲ. ನಾನು ಮನೆಯನ್ನೆಲ್ಲ ಬಿಟ್ಟು ನಾನೆಲ್ಲೋ ಆಶ್ರಮಕ್ಕೆ ಹೋಗಿಬಿಡ್ತೇನೆ, ಆಶ್ರಮದಲ್ಲಿರ್ತೇನೆ, ಅದಷ್ಟು ಸುಲಭ ಅಲ್ಲ. ಎಲ್ಲಿಯ ತನಕ ನಾವು ನಮ್ಮ ಪ್ರಜ್ಞೆಯನ್ನು, ನಮ್ಮ ಕಾನ್ಷಿಯಸ್ನೆಸ್ ಬದಲಾವಣೆ ಮಾಡಿಕೊಡೋದಿಲ್ಲ, ಅಲ್ಲಿಯ ತನಕ ನೀವು ಯಾವ ಸ್ಥಳಕ್ಕೆ ಹೋದರೂ ಕೂಡ ನಿಮಗೆ ಕಷ್ಟ, ತೊಂದರೆ ತಪ್ಪಿದ್ದಲ್ಲ. ಅದು ಸಾಧ್ಯ ಇಲ್ಲ. ಭಾಗವತದಲ್ಲಿ ಹೇಳುತ್ತೆ ಹೇಗೆ, 5ನೇ ಸ್ಕಂದದಲ್ಲಿ ಒಬ್ಬ ಮನುಷ್ಯನ ಕಥೆಯನ್ನು ಹೇಳ್ತಾರೆ. ಹೇಗೆ ಆತ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಹಲವಾರು ಕಡೆ ಹುಡ್ಕೊಂಡು ಹೋಗ್ತಾನೆ. ಎಲ್ಲಿ ಹೋದರೂ ಕೂಡ ಅವನಿಗೆ ನೆಮ್ಮದಿ, ಶಾಂತಿ ಸಿಗೋದಿಲ್ಲ, ಸಮಾಧಾನ ಆಗೋದಿಲ್ಲ. ಎಲ್ಲೋ ಕಾಡಿಗೆ ಹೋಗ್ತಾನೆ, ಅಲ್ಲಿ ಕಾಡಿನಲ್ಲೂ ಕೂಡ ಅವನಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಸಿಗೋದಿಲ್ಲ. ಅಲ್ಲಿದ್ದಂತಹ ಒಬ್ಬ ಸಂತರಿಗೆ ಕೇಳ್ತಾನೆ, ಯಾಕೆ ನನಗೆ ಶಾಂತಿ, ನೆಮ್ಮದಿ ಸಿಗ್ತಾ ಇಲ್ಲ? ನೀನು ಒಬ್ಬನೇ ಹೋದರೆ ಸಿಗುತ್ತೆ, ಆದರೆ ನೀನು ನಿನ್ನ 6 ಜನ ಪತ್ನಿಯರನ್ನು ನಿನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದೆಯಾ, ಅದಕ್ಕೆ ನಿನಗೆ ಸಿಗೋದಿಲ್ಲ. ಇಲ್ವಲ್ಲ, ನನಗೆ ಜೊತೆ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೇನೆ. ಇಲ್ಲ, ನಿನ್ನ ಮನಸ್ಸು, ನಿನ್ನ 5 ಇಂದ್ರಿಯಗಳು
ಅನ್ಕಂಟ್ರೋಲ್ಡ್ ಮೈಂಡ್, ಅನ್ಕಂಟ್ರೋಲ್ಡ್ ಸೆನ್ಸಸ್ ಇವೆಲ್ಲವೂ ನಿನ್ನ ಜೊತೆ ಇದ್ದಾಗ ನೀನು ಯಾವ ಸ್ಥಳಕ್ಕೆ ಹೋದರೂ ಕೂಡ ನಿನಗೆ ಶಾಂತಿ, ನೆಮ್ಮದಿ, ಸುಖ ನಿನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇದನ್ನು ಕೇಳಿಸ್ಕೊಂಡು ನಾವು ಏನು ಅರ್ಥ ಮಾಡ್ಕೊಳ್ಬೇಕು? ಶಾಂತಿ, ನೆಮ್ಮದಿ, ಸುಖ, ಸಂತೋಷ ನಮಗೆ ಬೇಕು ಅಂದರೆ ನಾವು ನಮ್ಮ ಸ್ಥಳವನ್ನು ಬದಲಾವಣೆ ಮಾಡೋದರಿಂದ ಅದು ಸಿಗೋದಿಲ್ಲ. ನಮ್ಮ ಮನಸ್ಥಿತಿಯನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು. ನಮ್ಮ ಮನಸ್ಸನ್ನು, ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಆಶ್ರಮ ಅಂದರೆ ಇದೆ. ಏನು? ಎಲ್ಲಿ ಒಂದು ಬಗೆಯ ಸಾಧನ, ಒಂದು ಬಗೆಯ ದೇವತಾ ಕಾರ್ಯಗಳು ನಡೆಯುತ್ತೆ, ಭಗವಂತನ ಸೇವೆ ನಡೆಯುತ್ತೆ, ಎಲ್ಲಿ ಯಾರು ಅವರ ಜೀವನದಲ್ಲಿ ವೈರಾಗ್ಯವನ್ನು ತಂದುಕೊಂಡಿದ್ದಾರೆ, ಎಲ್ಲ ಭೌತಿಕತೆಯ ಒಂದು ಅಭಿಲಾಷೆಗಳನ್ನು ತ್ಯಾಗ ಮಾಡಿ ಒಂದು ವೈರಾಗ್ಯದ ಒಂದು ಬೇಸ್ ಅಂತ ಹೇಳ್ತೇವೆ, ಅದರ ಮೇಲೆ ಯಾರು ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ, ಭಗವಂತನನ್ನು ಕೇಂದ್ರ ಬಿಂದುವನ್ನಾಗಿಟ್ಕೊಂಡು, ಅದು ನಿಜವಾದ ಆಶ್ರಮ ಅಂತ ಅನ್ನಿಸ್ಕೊಳ್ಳೋದು. ಸೊ ಹೀಗೆ ನಾವು ಕೂಡ ಆಶ್ರಮಗಳಿಗೆ ಹೋದಾಗ, ಸಂತರನ್ನು ಭೇಟಿ ಮಾಡಿದಾಗ, ಅವರ ಒಂದು ಜೀವನ ಶೈಲಿ, ಅವರ ಒಂದು ಭಕ್ತಿ ಸೇವೆಯ ಒಂದು ಬಗೆ, ಅವರು ಮಾಡ್ತಿರುವಂತಹ ಒಂದು ಸಾಧನ, ಅದರ ಬಗ್ಗೆ ನಾವು ಕೇಳಿ ತಿಳ್ಕೊಳ್ಬೇಕು. ಅದರ ಬಗ್ಗೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಪ್ರಶ್ನೆಯನ್ನು ಮಾಡಿ ನಾವು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇದನ್ನು ಮಾಡದೆ ನಾವು ಸುಮ್ಮನೆ ಎಲ್ಲೋ ಆಶ್ರಮ, ಅಲ್ಲೆಲ್ಲೋ ಚೆನ್ನಾಗಿದೆ, ಒಂದು ಕುಟೀರ ಇದೆ, ಒಂದು ಗುಡಿಸಲಿದೆ, ಒಂದು ಬೆಟ್ಟ ಇದೆ, ಕಾಡಿದೆ, ಅಲ್ಲಿ ಹೋಗಿದ್ರೆ ತಾತ್ಕಾಲಿಕ, ಟೆಂಪರರಿ, ಸ್ವಲ್ಪ ಮಟ್ಟಿಗೆ ಏನೋ ರಿಲೀಫ್ ಅಂತ ಅನ್ನಿಸಬಹುದು. ಆದರೆ ನಿಜವಾದ ಸುಖ ನಮಗೆ ಅಲ್ಲಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಚೈತನ್ಯ ಚರಿತಾಮೃತದಲ್ಲಿ ಈ ಒಂದು ಮಾತಿದೆ, ಕೃಷ್ಣ ಪ್ರೀತ್ಯೆ ಭೋಗತ್ಯಾಗ ಕೃಷ್ಣ ತೀರ್ಥೆ ವಾಸ. ಕೃಷ್ಣ ಪ್ರೀತ್ಯೆ ಭೋಗ ತ್ಯಾಗ. ಏನು ಮಾಡೋದು ನಾವು? ಈ ಭೋಗ ತ್ಯಾಗ, ಇದು ಬೇಕು 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 ಅಂತ ಹೇಳೋದು, ಅದಾದ್ಮೇಲೆ ಅದು ಬೇಡ, ಇನ್ನೊಂದು ಮತ್ತೊಂದು ಬೇಕು ಅನ್ನೋದು, ಇದು ಮನಸ್ಸಿನ ಒಂದು ಪ್ರಕೃತಿ. ಹೀಗೆ ಮನಸ್ಸು ಮಾಡುತ್ತೆ. ನಾವೇನು ಮಾಡಬೇಕು? ಕೃಷ್ಣ ಪ್ರೀತ್ಯೆ ಭೋಗ ತ್ಯಾಗ. ಅಕ್ಸೆಪ್ಟ್ ಥಿಂಗ್ಸ್ ಫೇವರಬಲ್ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ರಿಜೆಕ್ಟ್ ಥಿಂಗ್ಸ್ ವಿಚ್ ಆರ್ ಅನ್ಫೇವರಬಲ್ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಯಾವುದು ನಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಅನುಕೂಲಕರ ಅದನ್ನು ಸ್ವೀಕಾರ ಮಾಡಬೇಕು. ಯಾವುದು ನಮ್ಮ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಅನನುಕೂಲಕರ, ಯಾವುದು ಅನುಕೂಲಕರ ಇಲ್ಲ, ಅದನ್ನು ನಾವು ತ್ಯಾಗ ಮಾಡಬೇಕು. ಇದು ಒಬ್ಬ ಭಕ್ತನಿಗೆ ಒಂದು ಗೈಡಿಂಗ್ ಪ್ರಿನ್ಸಿಪಲ್. ಇನ್ಯಾವುದೋ ಈ ಒಂದು ಮನೆ ಕಟ್ಟಡ ಇದೆ, ಇದು ಸಿಮೆಂಟ್ನಲ್ಲಿ ಕಟ್ಟಿದ್ದಾರೆ, ಅಲ್ಲಿ ಕೂಡ ನನಗೆ ಜಪ ಮಾಡಲಿಕ್ಕೆ ಆಗಲ್ಲ, ಜಪ ಮಾಡಲಿಕ್ಕೆ ನಾನು ಕಾಡಿಗೆ ಹೋಗಬೇಕು, ಶಾಂತಿ ಇರಬೇಕು, ಎಲ್ಲಿ ಅದೆಲ್ಲ ಹುಡ್ಕೊಂಡು ಹೋಗ್ತೀರ? ಅದೆಲ್ಲ ಸಿಗುತ್ತೆ, ಸಿಗೋದಿಲ್ಲ. ನಾವು ಯಾವುದೇ ಸ್ಥಳದಲ್ಲಿರಲಿ, ಯಾವುದೇ ಪರಿಸ್ಥಿತಿಯಲ್ಲಿರಲಿ, ನಾವು ಭಕ್ತಿ ಸೇವೆ ಹೇಗೆ ಮಾಡಬೇಕು, ಜಪ, ಅಧ್ಯಯನ, ಇನ್ನಿತರ ನಮ್ಮ ಸಾಧನ ಕಾರ್ಯಕ್ರಮಗಳನ್ನು ಅದನ್ನು ನಾವು ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇದಕ್ಕೆ ಯಾವುದು ಪೂರಕ ಸ್ವೀಕಾರ ಮಾಡೋಣ, ಯಾವುದು ಇದಕ್ಕೆ ಪ್ರತಿಕೂಲವಾಗಿರುತ್ತೆ ಅದನ್ನು ನಾವು ತಿರಸ್ಕಾರ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಪ್ರಭುಪಾದ ಹೇಳಿದ್ರು ಈ 4 ಅಂಶಗಳು ಯಾವುದು? ಮೀಟ್ ಈಟಿಂಗ್, ಇಂಟಾಕ್ಸಿಕೇಷನ್, ಇಲಿಸಿಟ್ ಸೆಕ್ಸ್, ಗ್ಯಾಮ್ಲಿಂಗ್. ಮಾಂಸಾಹಾರ, ಜೂಜಾಟ ಅಥವಾ ಮದ್ಯಪಾನ, ಅದರ ಸೇವನೆ, ಇಂತಹ ಚಟುವಟಿಕೆಗಳು ಎಲ್ಲಿ ಇರುತ್ತೆ, ಯಾವ ಸ್ಥಳದಲ್ಲಿರುತ್ತೆ, ಅಲ್ಲಿಂದ ನಾವು ದೂರ ಇರಬೇಕು. ನಮ್ಮ ಜೀವನದಲ್ಲಿ ಇದರೆಲ್ಲದರಿಂದ ದೂರ ಇಟ್ಕೊಳ್ಬೇಕು. ಹೀಗೆ ಒಂದು ವಾತಾವರಣವನ್ನು, ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಬೇಕಾದಂಥ ವಾತಾವರಣವನ್ನು ನಾವು ಎಲ್ಲಿದ್ದರೂ ಕೂಡ ಸೃಷ್ಟಿ ಮಾಡಿಕೊಳ್ಬೇಕು. ಇನ್ನೊಂದು ಅಂಶವನ್ನು ನೋಡೋಣ. ಇಲ್ಲಿ ಮಹಾರಾಜ ಸ್ವಯಂಭುವಮನು ಆ ಆಶ್ರಮದ ಒಂದು ಸೌಂದರ್ಯದ ಬಗ್ಗೆ ಬಹಳ ಸುಂದರವಾಗಿದೆ ಈ ರೀತಿ ಹೇಳ್ತಾ ಆ ಸೌಂದರ್ಯದ ಬಗ್ಗೆ ಅವನಿಗೆ ಸಂತೋಷ ಆಗಿರೋದನ್ನು ವ್ಯಕ್ತಪಡಿಸಿದ. ನಿಜವಾದ ಸೌಂದರ್ಯ ಅಥವಾ ನಿಜವಾದ ಒಂದು ರೂಪ ಏನು ಅಥವಾ ಎಲ್ಲಿ ಇದೆ?
ನಾವು ಶ್ರೀಮದ್ ಭಾಗವತ ಪುರಾಣದಲ್ಲಿ ನೋಡ್ತೇವೆ ಕುಂತಿ ಮಹಾರಾಣಿಯ ಪ್ರಾರ್ಥನೆಯಲ್ಲಿ. ಈಗ ನಾವು ಅಂದ್ಕೊಳ್ತೇವೆ ಒಂದು ಸುಂದರವಾದ ಮನೆ ಅಂದರೆ ಭಾಳ ದೊಡ್ಡ ಬಿಲ್ಡಿಂಗ್ ಇರಬೇಕು, ಭಾಳ ಚೆನ್ನಾಗಿ ಪೇಂಟ್ ಬಳೆದಿರಬೇಕು, ಕಿಟಕಿ ಬಾಗಿಲು ಎಲ್ಲ ಭದ್ರವಾಗಿರಬೇಕು, ಒಂದು ದೊಡ್ಡ ಕಾಂಪೌಂಡ್ ಇರಬೇಕು, ಮುಂದೆ ಗಾರ್ಡನ್ ಇರಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು. ಇದು ನಿಜವಾದ ಸೌಂದರ್ಯ ಅಲ್ಲ. ಕುಂತಿ ಮಹಾರಾಣಿ ಭಾಗವತದಲ್ಲಿ ಹೇಳೋದು, ನೇಯಂ ಶೋಭಿಷ್ಯತೆ ತತ್ರ ಯಥೇದಾನೀಂ ಗದಾಧರ ತ್ವತ್ಪದೈರ್ ಅಂಕಿತಾ ಭಾತಿ ಸ್ವಲಕ್ಷಣ ವಿಲಕ್ಷಿತೈ. ಕೃಷ್ಣನನ್ನು ಉದ್ದೇಶಿಸಿ ಆಕೆ ಹೇಳೋದು, ಕೃಷ್ಣ, ನೀನು ಇಷ್ಟು ದಿನ ನಮ್ಮ ಬಳಿ ಹಸ್ತಿನಾಪುರದಲ್ಲಿ ನೀನು ಇದ್ದೆ, ಈಗ ನಮ್ಮನ್ನು ಬಿಟ್ಟು ನೀನು ಹೋಗ್ತಿದ್ದೀಯ ಮತ್ತೆ ದ್ವಾರಕೆಗೆ. ನೀನು ಎಷ್ಟು ದಿನ ಇಲ್ಲಿ ಇದೆಯೋ ಅಲ್ಲಿಯ ತನಕ ನಿನ್ನ ಪಾದಗದ ಗುರುತು ನಮ್ಮ ಇಡೀ ಒಂದು ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇದೆ. ಹಾಗಾಗಿ ಇದು ಬಹಳ ಶೋಭಿಷ್ಯತೆ, ಸುಂದರವಾಗಿ ಕಾಣ್ತಾ ಇದೆ. ನೀನು ಇಲ್ಲಿ ಇಲ್ಲವಾದರೆ ನಮ್ಮ ಒಂದು ನಗರ ಅಥವಾ ನಮ್ಮ ಪ್ರದೇಶ ಇನ್ನು ಸುಂದರವಾಗಿ ಕಾಣೋದಿಲ್ಲ. ಭಗವಂತ ಎಲ್ಲಿರುತ್ತಾನೆ? ಭಗವತ್ ಪ್ರೇಮ, ಭಗವತ್ ಸೇವೆ ಎಲ್ಲ ಎಲ್ಲಿ ನಡೆಯುತ್ತೆ? ಅದು ಆ ಒಂದು ಸ್ಥಳ ನಿಜವಾದ ಸುಂದರವಾದ ಪ್ರದೇಶ. ಎಲ್ಲಿ ಭಗವಂತನು ಇಲ್ಲ, ಅವನ ಭಕ್ತಿ ಸೇವೆ ಇಲ್ಲ, ಆ ಸ್ಥಳ ಭೌತಿಕತೆಯ ದೃಷ್ಟಿಯಿಂದ, ಎಕನಾಮಿಕಲ್ ಡೆವಲಪ್ಮೆಂಟ್ ಏನೇ ಇರಲಿ, ಆ ದೃಷ್ಟಿಯಿಂದ ಎಷ್ಟೇ ಡೆವಲಪ್ಡ್ ಅಂತ ಅನಿಸ್ಕೊಂಡ್ರೂ ಕೂಡ ಒಬ್ಬ ಭಕ್ತನಿಗೆ ಅದು ಸುಂದರವಾಗಿ ಕಾಣೋದಿಲ್ಲ. ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಒಂದು ಊರಿನಲ್ಲಿ ಇಬ್ಬರು ಬಾಲಕರಿರ್ತಾರೆ. ಇಬ್ಬರು ರೈತ ವರ್ಗದ ಜನ. ಒಬ್ಬನನ್ನು ಅವರ ತಂದೆ ಎಲ್ಲೋ ಒಂದು ಸಿಟಿ ನಗರಕ್ಕೆ ಕಳಿಸಿ ಯಾವುದೋ ಒಂದು ದೊಡ್ಡ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ಅವನ ವಿದ್ಯಾಭ್ಯಾಸ ಆಗುತ್ತೆ. ಅದಾದ ನಂತರ ಅವನು ಇನ್ಯಾವುದೋ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾನೆ. ಎಷ್ಟೋ ವರ್ಷಗಳ ಬಳಿಕ ಅವನಿಗೆ ವಿವಾಹ ಆಗುತ್ತೆ, ಮಕ್ಕಳಾಗ್ತಾರೆ, ಮತ್ತೆ ಊರಿಗೆ ವಾಪಸ್ ಬರ್ತಾನೆ. ಬಂದ ನಂತರ ಅವನ ಹಳೆಯ ಸ್ನೇಹಿತನನ್ನು ನೋಡ್ತಾನೆ. ಆ ಹಳೆಯ ಸ್ನೇಹಿತ ಅಲ್ಲೇ ಊರಿನಲ್ಲೇ ಇದ್ದುಕೊಂಡು, ಅವನಿಗೆ ಬಹಳ ದೊಡ್ಡ ಒಂದು ಎಜುಕೇಷನ್, ಕ್ವಾಲಿಫಿಕೇಷನ್ ಏನಿರೋದಿಲ್ಲ, ಒಂದು ವ್ಯವಸಾಯ, ಅಗ್ರಿಕಲ್ಚರ್ ಮಾಡಿಕೊಂಡು ಅಲ್ಲೇ ಊರಿನಲ್ಲಿ ಇದ್ದಾನೆ. ಈತ ಎಷ್ಟೋ ವರ್ಷಗಳ ಬಳಿಕ ಮತ್ತೆ ಊರಿಗೆ ಬಂದು ಅವನನ್ನು ನೋಡ್ತಾನೆ. ನೋಡಿ ಎಲ್ಲ ಮಾತಾಡಿದ ನಂತರ ಹೇಳ್ತಾನೆ, ಏನು ಇನ್ನೂ ಹೀಗೆ ಇದ್ದೀಯಾ? ಹೌದು, ನಾನಿರೋದೇ ಹೀಗೆ. ಹೇಗಿರಬೇಕಿತ್ತು? ಇಲ್ಲ, ಈಗಿರೋದಲ್ಲ, ನೀನು ಚೆನ್ನಾಗಿ ಕೆಲಸ ಮಾಡಬೇಕು. ಕೆಲಸ ನಾನು ಮಾಡ್ತೇನಲ್ಲ. ಇಲ್ಲ 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 ಕೆಲಸ ಮಾಡೋದು ಅಂದರೆ ನೀನೊಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿ, ಆ ಒಂದು ಕಂಪ್ನೀಲಿ ಕೆಲಸಕ್ಕೆ ಸೇರಿಕೊಳ್ಬೇಕು. ಸರಿ, ಅಲ್ಲಿ ಕೆಲಸ ಮಾಡಿ ಏನು ಮಾಡಬೇಕು? ಮುಂದೆ ಏನು? ಇಲ್ಲ ಕೆಲಸ ಮಾಡಬೇಕು. ಯಾವ ಮಟ್ಟಿಗೆ ಅಂದರೆ ನೀನೇ ಕೂಡ ಒಂದು ಇಂಡಸ್ಟ್ರಿ ಅಥವಾ ಒಂದು ಕಾರ್ಖಾನೆಯನ್ನು ನೀನು ಮಾಡಬೇಕು. ಬೇರೆಯವ್ರಿಗೂ ಕೂಡ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಇವೆಲ್ಲ ಮಾಡಬೇಕು. ಸರಿ, ಅದಾದಮೇಲೆ ಏನು? ಅದರಿಂದ ಹಣ ಸಂಪಾದನೆ ಮಾಡಬೇಕು. ಸರಿ, ಹಣ ಸಂಪಾದನೆ ಮಾಡಬೇಕು. ಮತ್ತೆ ಏನು? ಮುಂದೆ ಏನು? ಭಾಳ ಹಣ ಸಂಪಾದನೆ ಮಾಡಿ ದೊಡ್ಡ ಮನೆಯನ್ನು ಕಟ್ಟಿಸಬೇಕು. ಮನೆ ಕಟ್ಟಿಸ್ಬೇಕು. ಸರಿ, ಅದಾದಮೇಲೆ ಏನು? ಓಡಾಡಲಿಕ್ಕೆ ಒಂದು ದೊಡ್ಡ ಕಾರ್ ಪರ್ಚೇಸ್ ಮಾಡಬೇಕು. ಮನಸ್ಸಿಗೆ ಯಾವ ಇಷ್ಟಪಟ್ಟಂಥ ಒಳ್ಳೆ ಬ್ರ್ಯಾಂಡ್ ಒಂದು ಗಾಡಿಯನ್ನು ಖರೀದಿ ಮಾಡಬೇಕು. ಸರಿ, ಆಯಿತು. ಖರೀದಿ ಮಾಡಿದ ನಂತರ ಸರಿ, ಅದಾದಮೇಲೆ ಎಲ್ಲ ಕಡೆ ದೇಶ ಎಲ್ಲ ಸುತ್ತಬೇಕು. ಫಾರಿನ್ ಟೂರ್ ಮಾಡಬೇಕು. ಸರಿ, ಅದಾದಮೇಲೆ ಇದೆಲ್ಲ ಆದಮೇಲೆ ಸಾಕಷ್ಟು ಹಣ ಇರಬೇಕು, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು. ಅದು ಸೇಫ್ಟಿ. ಮುಂದೆ ನಮ್ಮ ಲೈಫಲ್ಲಿ ಬೇಕಾದರೆ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು. ಸರಿ, ಅದಾದ ನಂತರ
ಅದಾದ ನಂತರ ಏನು ಏನು ಎಲ್ಲ ಕೆಲಸ ಮಾಡ್ತಿರೋದು, ನಿನ್ನ ಕೈ ಕೆಳಗಡೆ ಸಾಕಷ್ಟು ಆಳುಗಳಿರಬೇಕು. ತುಂಬ ಜನ ಕೈ ಕೆಳಗಡೆ ಕೆಲಸ ಮಾಡೋರು ಇರಬೇಕು, ಆಳುಗಳು. ನಿನ್ನ ಕೆಲಸ ಎಲ್ಲ ಅವ್ರು ಮಾಡಬೇಕು. ಸರ್, ನಿಮ್ಮ ಕೆಲಸ ಎಲ್ಲ ಅವ್ರು ಮಾಡಬೇಕು, ಬಟ್ ನಾನೇನು ಮಾಡಬೇಕಾಗ? ನೀನು ಆರಾಮಿರಬೇಕು. ನಾನು ಆಲ್ರೆಡಿ ಆರಾಮಾಗಿದ್ದೇನೆ. ಇಷ್ಟೆಲ್ಲ ಮಾಡಿ ಆರಾಮಾಗಬೇಕಾ ನಾನು? ಇಷ್ಟೆಲ್ಲ ಯಾಕೆ ಬೇಕು? ಈಗ ಆಲ್ರೆಡಿ ಆರಾಮಿದ್ದೇನೆ, ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ, ಹಣ ಮಾಡಿ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟು ಎಲ್ಲ ಫಾರಿನ್ ಟ್ರಿಪ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು, ಆರಾಮಿರಬೇಕು. ಆರಾಮಿರಲಿಕ್ಕೆ, ರಿಲ್ಯಾಕ್ಸ್ ಮಾಡಲಿಕ್ಕೆ ಇಷ್ಟೆಲ್ಲ ಬೇಕಾ? ಇದು ಇಲ್ಲದೆ ಕೂಡ ನಾವು ಆರಾಮಾಗಿರಬಹುದು. ನೋಡಿ, ಇದು ನಮಗೆ ಭಗವದ್ಗೀತೆ ನೀಡುವಂಥ ಮುಖ್ಯ ಒಂದು ಸಂದೇಶ. ಎಲ್ಲಿಯ ತನಕ ನಮ್ಮಲ್ಲಿ ವೈರಾಗ್ಯ ಇರೋದಿಲ್ಲ, ಭೌತಿಕ ವಸ್ತುಗಳು ನಮ್ಮನ್ನು ಇನ್ನೂ ಆಕರ್ಷಿಸ್ತವೆ, ಈ ಭೌತಿಕ ವಸ್ತುಗಳು ನನಗೆ ಸಂತೋಷವನ್ನು ನೀಡುತ್ತವೆ ಅಂತ ಎಲ್ಲಿಯ ತನಕ ಒಂದು ಮಾಯೆಯ ಪ್ರಭಾವಕ್ಕೊಳಗಾಗಿ ನಾವು ತಪ್ಪು ಕಲ್ಪನೆಯಲ್ಲಿ ಜೀವನ ನಡೆಸ್ತೇವೆ, ಅಲ್ಲಿಯ ತನಕ ನಮಗೆ ಆರಾಮಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ನಮ್ಮನ್ನು ಬಿಡೋದಿಲ್ಲ. ರಜೋಗುಣ, ತಮೋಗುಣ, ಆ ಗುಣಗಳ ಪ್ರಭಾವಕ್ಕೊಳಗಾಗಿ ಬಹಳಷ್ಟು ಇಂದ್ರಿಯಗಳ ಚಟುವಟಿಕೆಗಳಲ್ಲಿ, ಬಹಳಷ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿ ಕೆಲವೊಮ್ಮೆ ಭೋಗ, ಇನ್ನೊಮ್ಮೆ ತ್ಯಾಗ, ಈ ರೀತಿ ನಮ್ಮ ಮನುಷ್ಯ ಜನ್ಮದ ಒಂದು ಸಮಯವನ್ನು ವ್ಯರ್ಥ ಮಾಡಿಬಿಡ್ತೇವೆ ಈ ಚಟುವಟಿಕೆಗಳಲ್ಲಿ. ನಮಗೆ ಮನುಷ್ಯ ಜನ್ಮ ಸಿಕ್ಕಿರೋದು ಒಂದು ಉನ್ನತವಾದ ಉದ್ದೇಶವನ್ನು ನಾವು ಈಡೇರಿಸಲಿಕ್ಕೆ, ಈ ಭೌತಿಕ ಜಗತ್ತಿನ ಒಂದು ಬಂಧನದಿಂದ ಬಿಡುಗಡೆಗೊಂಡು ಮತ್ತೆ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗಬೇಕು. ಆ ಎಲ್ಲವನ್ನು ಬಿಟ್ಟು ನಾನು ಇದನ್ನು ಪಡ್ಕೊಳ್ತೇನೆ, ಅದನ್ನು ತಗೊಳ್ತೇನೆ, ಇದ್ರ ಮೂಲಕ ನಾನು ಸಂತೋಷವಾಗಿರ್ತೇನೆ, ಆರಾಮಾಗಿರ್ತೇನೆ, ಇದು ಸಾಧ್ಯ ಇಲ್ಲದೆ ಇರೋದು. ಇದಕ್ಕೆ ಶ್ರೀಲ ಪ್ರಭುಪಾದರು ನಾವು ನೆನಪು ಮಾಡಿಕೊಳ್ಬೇಕು. 7 ಪರ್ಪಸಸ್ ಆಫ್ ಇಸ್ಕಾನ್, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಒಂದು ಪ್ರಾರಂಭದಲ್ಲಿ 1966 ಇದರ ಒಂದು ಇನ್ಕಾರ್ಪೊರೇಷನ್ ಮಾಡಿದ್ದು ಶ್ರೀಲ ಪ್ರಭುಪಾದರು ನ್ಯೂಯಾರ್ಕ್ನಲ್ಲಿ. ಆಗ 7 ಪರ್ಪಸಸ್, ಈ ಸಂಸ್ಥೆಯ 7 ಉದ್ದೇಶಗಳನ್ನು ಅವರು ಬರೆದಿಡ್ತಾರೆ. ಅದರಲ್ಲಿ 2 ಓದಿ ಹೇಳ್ತೇನೆ. ಟು ಎರೆಕ್ಟ್ ಫಾರ್ ದಿ ಮೆಂಬರ್ಸ್ ಆ್ಯಂಡ್ ಫಾರ್ ಸೊಸೈಟಿ ಎಟ್ ಲಾರ್ಜ್ ಎ ಹೋಲಿ ಪ್ಲೇಸ್ ಆಫ್ ಟ್ರಾನ್ಸೆಂಡೆಂಟಲ್ ಪಾಸ್ಟೈಮ್ಸ್ ಡೆಡಿಕೇಟೆಡ್ ಟು ದ ಪರ್ಸನಾಲಿಟಿ ಆಫ್ ಕೃಷ್ಣ. ಒಂದು ಉದ್ದೇಶ ಏನು ಅಂದರೆ, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಭಗವಂತನ ಲೀಲೆಗಳನ್ನು ಬಿಂಬಿಸುವಂತಹ ಜನರಿಗೆ ಅವನ ಲೀಲೆಗಳ ಬಗ್ಗೆ, ಅವನ ಉಪದೇಶಗಳ ಬಗ್ಗೆ ಹೇಳಲಿಕ್ಕೆ, ಅವರು ಕಲೀಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ಸಾಮಾನ್ಯ ಜನರೂ ಕೂಡ ಸುಲಭವಾಗಿ ಭಗವಂತನ ಉಪದೇಶಗಳು, ಅವನ ಲೀಲೆಗಳು, ಅವನ ಗುಣಗಳು, ಈ ಎಲ್ಲದರ ಬಗ್ಗೆ ಅವರಿಗೆ ಮಾಹಿತಿ ಸಿಗಬೇಕು. ಇದಕ್ಕೆ ಬೇಕಾದಂತಹ ಒಂದು ನಿರ್ಮಾಣ ಕಾರ್ಯಗಳನ್ನು ನಾವು ಮಾಡಬೇಕು. ಇದು ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್, ಉದ್ದೇಶ, ಪರ್ಪಸಸ್. ಇನ್ನೊಂದು, ಟು ಬ್ರಿಂಗ್ ದ ಮೆಂಬರ್ಸ್ ಕ್ಲೋಸರ್ ಟುಗೆದರ್ ಫಾರ್ ದಿ ಪರ್ಪಸ್ ಆಫ್ ಟೀಚಿಂಗ್ ಎ ಸಿಂಪ್ಲರ್ ನ್ಯಾಚುರಲ್ ವೇ ಆಫ್ ಲೈಫ್. ಸಿಂಪಲ್ ಆ್ಯಂಡ್ ನ್ಯಾಚುರಲ್ ವೇ ಆಫ್ ಲೈಫ್. ನೋಡಿ, ಇದು ನಮ್ಮ ಒಂದು ಉದ್ದೇಶ, ಆಬ್ಜೆಕ್ಟಿವ್. ನಾವು ಪ್ರಚಾರ ಕಾರ್ಯಕ್ಕಾಗಿ ಹಲವಾರು ಬೇರೆ ಬೇರೆ ಒಂದು ಸವಲತ್ತನ್ನು, ಬೇರೆ ಬೇರೆ ಸೃಷ್ಟಿಯನ್ನು, ಬೇರೆ ಬೇರೆ ವಸ್ತುಗಳನ್ನು ನಾವು ಬಳಸ್ಕೊಳ್ತೇವೆ. ಆದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ವಿ ಶುಡ್ ಬಿ ವೆರಿ ಸಿಂಪಲ್. ಸಿಂಪ್ಲಿಸಿಟಿ, ಆರ್ಜವ, ಇದು ಒಬ್ಬ ಭಕ್ತನ ಒಂದು ಲಕ್ಷಣ. ಸಿಂಪ್ಲಿಸಿಟಿ ಇರಬೇಕು. ನಾವು ಪ್ರಚಾರಕ್ಕಾಗಿ ಹೇಳಿದ್ನಲ್ಲ, ಸಾಕಷ್ಟು ಇರಬಹುದು. ನಮ್ಮ ಭಕ್ತಿ ಸೇವೆಗೆ ಏನು ಅವಶ್ಯಕತೆ ಇದೆ ಅದರ ಮೇಲೆ ನಮ್ಮ ಫೋಕಸ್ ಇರಬೇಕು. ನೋಡಿ, ದೇವಸ್ಥಾನಕ್ಕೆ ಬರ್ತಾರೆ, ಹೇಗೆ ನಾವು ಎಲ್ಲೋ ಆಶ್ರಮ ಅಥವಾ ತೀರ್ಥಕ್ಷೇತ್ರ ಅಂತೆಲ್ಲ ಹೋಗಿ ಅಲ್ಲೂ ಕೂಡ ಹೋಗಿ ನಮ್ಮ ಇಂದ್ರಿಯ ತೃಪ್ತಿಯ ಚಟುವಟಿಕೆಯನ್ನು ಮಾಡ್ತೀವಿ ನಾವು. ಅದೇ ರೀತಿ ಎಷ್ಟೋ ಜನ ದೇವಸ್ಥಾನಕ್ಕೆ ಬರಬಹುದು. ನಮ್ಮ ದೇವಸ್ಥಾನದ ಆವರಣದಲ್ಲೂ ಕೂಡ ಒಂದು ಭಾಗದಲ್ಲಿ ಅಲ್ಲಿ ಒಂದು ಜಾರೋ ಬಂಡಿ ಇದೆ,
ಆಟ ಆಡಲಿಕ್ಕೆ ಒಂದು ಒಂದು ಸ್ವಲ್ಪ ಜಾಗಗಳೇ ಎಲ್ಲ ಒಂದು ವ್ಯವಸ್ಥೆ ಇದೆ. ಅದು ಯಾತಕ್ಕಾಗಿದೆ ಅವೆಲ್ಲ, ಯಾರಿಗಿದೆ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳು ಬರ್ತಾರೆ ಆಟ ಆಡಿಕೊಂಡು ಇಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಅವ್ರ ತಂದೆ ತಾಯಿನೂ ಕರ್ಕೊಂಡು ಬರ್ತಾರೆ, ಸ್ವಲ್ಪ ಕುಳಿತುಕೊಳ್ತಾರೆ, ಪ್ರಸಾದ ತಿಂತಾರೆ, ಜಪ ಮಾಡ್ತಾರೆ, ಕೀರ್ತನೆಯಲ್ಲಿ ಭಾಗವಹಿಸ್ತಾರೆ. ಅವ್ರನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಕೆಲವೊಂದು ವ್ಯವಸ್ಥೆಯನ್ನು ನಾವು ಮಾಡಿರಬಹುದು. ಅಲ್ಲಿ ಜಾರೋ ಬಂಡಿ ಇದೆ ಅಂತ ನಾವೆಲ್ಲ ದೇವಸ್ಥಾನದಲ್ಲಿದೆ, ನಾನು ಪ್ರತಿದಿನ ಹೋಗಿ ಅಲ್ಲಿ ಅದರಲ್ಲಿ ಆಟ ಆಡ್ತೇನೆ ಅಂದರೆ ಇಲ್ಲ. ಇಲ್ಲಿ ನಾವು ವಿ ಶುಡ್ ಬಿ ವೆರಿ ಫೋಕಸ್ಡ್. ನೋಡಿ, ಕನ್ಕ್ಲೂಷನ್ ಇದೆ. ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಹೇಗಂದರೆ ಹಾಗೆ ಕೇರ್ ಫ್ರೀ ಇರೋ ಹಾಗೆ ಇಲ್ಲ. ಭಾಗವತ ಹೇಳೋದು, ತಸ್ಮಾತ್ ಏಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ ಪ್ರತಿನಿತ್ಯ ನಾವು ಏನು ಮಾಡಬೇಕು? ಏಕೇನ ಮನಸ, ವಿತ್ ಸಿಂಗಲ್ ಪಾಯಿಂಟೆಡ್ ಅಟೆನ್ಷನ್, ಫೋಕಸ್. ನಮ್ಮ ಅಟೆನ್ಷನ್, ನಮ್ಮ ಗಮನ ಭಗವಂತನ ಮೇಲೆ ಇರಬೇಕು. ತಸ್ಮಾತ್ ಏಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ, ಅವನ ಬಗ್ಗೆ ಕೇಳಿಸ್ಕೊಳ್ಬೇಕು. ಕೀರ್ತಿತವ್ಯ, ಅವನ ನಾಮವನ್ನು ಉಚ್ಚಾರ ಮಾಡಬೇಕು, ಜಪ ಸಂಕೀರ್ತನೆಯಲ್ಲಿ ತೊಡಗಬೇಕು. ಧ್ಯೇಯ, ಅವನ ಧ್ಯಾನ ಅಥವಾ ಸ್ಮರಣೆಯನ್ನು ಮಾಡಬೇಕು. ಪೂಜ್ಯ, ಅವನ ಒಂದು ಆರಾಧನೆಯಲ್ಲಿ, ಶ್ರೀ ವಿಗ್ರಹದ ಪೂಜೆಯಲ್ಲಿ, ಆರಾಧನೆಯಲ್ಲಿ ನಾವು ಕೂಡ ಭಾಗವಹಿಸಬೇಕು. ಈ ರೀತಿ ಮಾಡ್ತಾ ನಾವು ನಮ್ಮ ಗಮನವನ್ನು ಅವನ ಮೇಲೆ ಕೇಂದ್ರೀಕರಿಸಬೇಕು. ನಮ್ಮ ಮನಸ್ಸು, ಎಲ್ಲ ಇಂದ್ರಿಯ ಚಟುವಟಿಕೆಗಳು ಭಗವಂತನ ಮೇಲೆ ಕೇಂದ್ರೀಕರಿಸಿರಬೇಕು. ಅದು ಯಾವುದೇ ಸ್ಥಳದಲ್ಲಿರಲಿ, ದೇವಸ್ಥಾನವಿರಲಿ, ಇನ್ಯಾವುದೋ ಆಶ್ರಮ ಇರಲಿ, ಇನ್ನೆಲ್ಲೋ ತೀರ್ಥಕ್ಷೇತ್ರ ಇರಲಿ, ಅಥವಾ ನಿಮ್ಮ ಮನೆಯೇ ಇರಲಿ, ಎಲ್ಲಿದ್ದರೂ ಕೂಡ ನಮ್ಮ ಉದ್ದೇಶ, ನಮ್ಮ ಚಟುವಟಿಕೆಗಳು ಭಗವಂತನ ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಎಲ್ಲವನ್ನು ನಾವು ಮಾಡಬೇಕು. ಇದು ಮಾಡದೇ ಇದ್ದಾಗ ನೀವು ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಆಶ್ರಮಕ್ಕೆ ಹೋಗಿ, ತೀರ್ಥಕ್ಷೇತ್ರಕ್ಕೆ ಹೋಗಿ, ನೀವೇನು ಮನೆಯಲ್ಲಿ ಅಥವಾ ಇಂದ್ರಿಯ ಚಟುವಟಿಕೆಗಳನ್ನು ಮಾಡ್ತಿರ್ತೀರ ಅದನ್ನೇ ಸ್ವಲ್ಪ ದಿನ ಮುಂದುವರಿಸ್ತೀರ ಅಷ್ಟೇ. ಅಲ್ಲಿ ಹೋದ ಮೇಲೆ ಭಾಳ ದಿನವೂ ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಮತ್ತೆ ಅಲ್ಲಿ ಬೇಸರ ಆಗುತ್ತೆ, ಇನ್ಯಾವುದೋ ಇನ್ನೊಂದು ಸ್ಥಳವನ್ನು ಹುಡ್ಕೊಂಡು ಹೋಗ್ತೇವೆ. ಎಷ್ಟು ದಿನ ಇದೇ ರೀತಿ? ಅದಕ್ಕೆ ನಾವು ಕೇರ್ಫುಲ್ ಇರಬೇಕು. ಇನ್ನೊಂದು ಪ್ರಭುಪಾದರ ಕಥೆ ಹೇಳೋದು, ಈ ಕಥೆಯ ಮೂಲಕ ಮುಕ್ತಾಯ ಮಾಡ್ತೇನೆ. ಒಬ್ಬ ಗುರುಗಳಿರ್ತಾರೆ, ಎಲ್ಲೋ ಒಂದು ಕಾಡಿನ ಪ್ರದೇಶದಲ್ಲಿ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಒಬ್ಬ ಶಿಷ್ಯ ಬರ್ತಾನೆ. ಗುರುಗಳೇ, ನನಗೆ ಆಶ್ರಯ ಕೊಡಿ, ನಾನು ಆಧ್ಯಾತ್ಮಿಕ ಜೀವನ ನಡೆಸಬೇಕು ಅಂತಿದ್ದೇನೆ, ನನ್ನನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ಅಂತ. ಆ ಗುರುಗಳು ಹೇಳ್ತಾರೆ, ಇಲ್ಲಪ್ಪ, ನಾನೀಗ ನನ್ನ ತೀರ್ಥ ಯಾತ್ರೆಯನ್ನು ಪ್ರಾರಂಭ ಮಾಡ್ತಿದ್ದೇನೆ. ನಾನು ಬರೋದು ಬಹಳ ದಿನ ಆಗ್ಬೋದು, ಒಂದು 2-3 ತಿಂಗಳು ಆಗ್ಬೋದು. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು, ನಡ್ಕೊಂಡು ಬರ್ತಿದ್ರು, ಬಹಳ ಸಮಯ ಬೇಕಿತ್ತು. 3 ತಿಂಗಳ ಅವಧಿ ಆಗುತ್ತೆ. ಸರಿ, ನೀನು ಬಂದಿದೆಯಾ? ಇಲ್ಲೇ ಇರು, ಇಲ್ಲಿ ಇದ್ದು ನಿನಗೆ ಭಗವದ್ಗೀತೆ ಪುಸ್ತಕವನ್ನು ಕೊಡ್ತೇನೆ, ಪ್ರತಿನಿತ್ಯ ಇದರ ಅಧ್ಯಯನ ಮಾಡಿಕೊಂಡು ನೀನು ಇಲ್ಲೇ ಇರು ಅಂತ ಹೇಳ್ತಾರೆ. ಸರಿ, ಇದೇ ಆಶ್ರಮದಲ್ಲೇ ಇರು, ನಾನು ಹೋಗ್ತಿದ್ದೇನೆ, ಇಲ್ಲಿ ಯಾರೂ ಇಲ್ಲ ನನ್ನ ಬಿಟ್ಟು, ಈ ಸ್ಥಳದಲ್ಲಿ ನೀನೇ ಇರು, ನಾನು ತೀರ್ಥಯಾತ್ರೆ ಮುಗಿಸ್ಕೊಂಡು ಬರ್ತೇನೆ, ಅಷ್ಟರಲ್ಲಿ ಭಗವದ್ಗೀತೆನ ಓದಿ ಮುಗಿಸು ಅಂತ ಹೇಳ್ತಾರೆ. ಸರಿ ಆಯಿತು, ಈ ಹೊಸ ಶಿಷ್ಯ ಒಪ್ಕೊಳ್ತಾನೆ. ಇಲ್ಲಿ ವಾಸ ಮಾಡ್ತಿರ್ತಾನೆ. ಅಲ್ಲಿ ಒಂದು ದಿನ, 2ನೇ ದಿನ, 3ನೇ ದಿನ ಅಲ್ಲೇ ಅವನು ಸ್ನಾನ ಮಾಡಿ, ಅಲ್ಲಿ ನದಿ ಹರಿತಾ ಇದೆ. ಅವನ ಬಟ್ಟೆಯನ್ನು ಅಲ್ಲೆಲ್ಲ ವಾಷಿಂಗ್ ಮಾಡಿ, ಎಲ್ಲ ಸ್ವಚ್ಛ ಮಾಡಿ ಒಂದು ಕಡೆ ನೇತು ಹಾಕಿದ್ದಾನೆ. ಯಾವುದೋ ಒಂದು ಕಡೆ, ಒಂದು ಮೂಲೆಯಿಂದ ಒಂದು ಇಲಿ ಬಂದು ಅವನ ಬಟ್ಟೆಯನ್ನೆಲ್ಲ ಕಚ್ಚಿ ತಿಂತಾ ಇದೆ. ಅವನಿಗೆ ಅದನ್ನು ನೋಡಿ ಸಹಿಸಲಿಕ್ಕೆ ಆಗೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಇಲಿಯನ್ನು ಓಡಿಸಿದ್ರು ಮತ್ತೆ ಬರುತ್ತೆ, ಮತ್ತೆ ಅವನ ಬಟ್ಟೆಯನ್ನೆಲ್ಲ ಕಚ್ಚಿ ಚಿಂದಿ ಚೂರು ಮಾಡ್ತಾ ಇದೆ. ಸರಿ, ಇಲಿ ಈ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕೀಗ ನಾವು. ಸರಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು? ಒಂದು ಬೆಕ್ಕನ್ನು ತರಬೇಕು. ಸರಿ, ಮತ್ತೆ ಎಲ್ಲ ಹೋಗಿ ಒಂದು ಬೆಕ್ಕನ್ನು ತೊಗೊಂಡು ಬರ್ತಾನೆ. ಸರಿ, ಬೆಕ್ಕು ಬಂದ ಮೇಲೆ ಇಲಿ ಕಾಟ ಮುಕ್ತಾಯ ಆಯಿತು. ಇಲ್ಲಿ ಏನು ಬರ್ತಾ ಇಲ್ಲ ಈಗ, ಪ್ರಾಬ್ಲಮ್ ಸಾಲ್ವ್ ಆಯಿತು. ಮತ್ತೆ ಇಲ್ಲಿ ಭಗವದ್ಗೀತೆ ಪುಸ್ತಕ ಓದ್ಕೊಂಡು ಕುಳಿತಿದ್ದಾನೆ. ಆ ಬೆಕ್ಕು ಮಿಯಾವ್ ಅದಕ್ಕೆ ಹೊಟ್ಟೆ ಹಸಿವಾಗಿದೆ, ಊಟ ಕೊಡಬೇಕಲ್ವ, ಏನಿಲ್ಲ. ಅಯ್ಯೋ, ಬೆಕ್ಕನ್ನು ನಾನು ತೊಗೊಂಡು ಬಂದಿದ್ದೇನೆ,
ಇದಕ್ಕೆ ಊಟ ಏನು ವ್ಯವಸ್ಥೆ ಮಾಡಬೇಕಲ್ವ, ನನ್ನ ಜವಾಬ್ದಾರಿ, ಹಾಗೆ ಬಿಡಲಿಕ್ಕಾಗೋದಿಲ್ಲ. ಏನು ಊಟ ಕೊಡಬೇಕು? ಹಾಲು ಕುಡಿಯುತ್ತೆ. ಬೆಕ್ಕಿಗೆ ಹಾಲು ಕೊಡಬೇಕು ಅಂದರೆ ಸರಿ ಒಂದು ಹಸುವನ್ನು ತೊಗೊಂಡು ಬರ್ತೇನೆ, ಸರಿ ಹೋಗಿ ಒಂದು ಹಸುವನ್ನು ಖರೀದಿ ಮಾಡಿ ತೊಗೊಂಡು ಬರ್ತೇನೆ. ಸರಿ ಹಸುವನ್ನು ಪ್ರತಿನಿತ್ಯ ಹಾಲು ಕರೆಯೋದು, ಆ ಹಾಲನ್ನು ಬೆಕ್ಕಿಗೆ ನೀಡೋದು. ಸರಿ ಇಲಿ ಕಾಟ ಮುಗೀತು, ಆ ಬೆಕ್ಕಿನ ಕಾಟ ಮುಗೀತು. ಆದರೆ ಆ ಹಸುವನ್ನು ನೋಡ್ಕೊಳ್ಳಿಕ್ಕೆ ಪ್ರತಿನಿತ್ಯ ಅದು ಸ್ವಚ್ಛ ಮಾಡಬೇಕು, ಹಾಲು ಕರೀಲಿಕ್ಕೆ, ಅರೆ ನನಗೆ ಭಗವದ್ಗೀತಾ ಓದಬೇಕು, ನನಗೆ ಸಮಯ ಇಲ್ಲ. ನಾನು ಮದುವೆ ಆದರೆ ನನ್ನ ಹೆಂಡತಿ ಈ ಹಸುವನ್ನು ನೋಡ್ಕೊಳ್ತಾಳೆ, ನಾನು ಆರಾಮಾಗಿ ಭಗವದ್ಗೀತೆ ಓದಬಹುದು. ಹೀಗೆ ಮದುವೆ ಆಗಿಬಿಡ್ತಾನೆ. ಸರಿ ಮದುವೆ ಆಯಿತು, ಆ ಹೆಂಡತಿ ಏನು ಹಾಲು ಕರೆಯೋದು, ಸಗಣಿ ಬಳಿಯೋದು, ಸ್ವಚ್ಛ ಮಾಡೋದು ಎಲ್ಲ ಮುಗೀತು. ಎಷ್ಟೋ ದಿನಗಳ ಬಳಿಕ ಅವ್ರ ಗುರುಗಳು ಮತ್ತೆ ವಾಪಸ್ ಬರ್ತಾರೆ. ಏನಪ್ಪ ಭಗವದ್ಗೀತೆ ಓದಿ ಮುಗೀತಾ? ಇಲ್ಲ ಗುರುಗಳೇ, ಇದೇನಿದು, ಯಾರು ಇವರೆಲ್ಲ? ಇದೆಲ್ಲ ಭಗವದ್ಗೀತೆ ಪರಿವಾರ. ಹೀಗೆ ನಾವು ಆಧ್ಯಾತ್ಮಿಕತೆ, ನಮ್ಮ ಫೋಕಸ್ ಸರಿಯಾಗಿ ಇಲ್ಲ ಅಂದರೆ ನಾವು ಆಧ್ಯಾತ್ಮಿಕತೆ ಹೆಸರಿನಲ್ಲೇ ನಮ್ಮ ಸಂಸಾರ ಜೀವನವನ್ನು, ಇಂದ್ರಿಯ ತೃಪ್ತಿ ಜೀವನವನ್ನು ಹೀಗೆ ವಿಸ್ತರಿಸ್ತಾ ನಾವು ಹೋಗ್ಬೋದು. ಹಾಗಾಗಿ ನಾವು ಭಗವಂತನ ಭಕ್ತರ ಅಧೀನದಲ್ಲಿ, ಶುದ್ಧ ಭಕ್ತರ ಆಶ್ರಯದಲ್ಲಿ, ಅವರ ಮಾರ್ಗದರ್ಶನದ ಒಂದು ದಾರಿಯಲ್ಲಿ ನಾವು ಕೂಡ ನಡೆದು ಭಕ್ತಿ ಸೇವೆಯನ್ನು ನಾವು ಮಾಡಬೇಕು. ಯಾವುದೋ ಭೌತಿಕ ಒಂದು ಸೌಂದರ್ಯ, ಮನೆ ಇರ್ಬೋದು, ವಾಹನ ಇರ್ಬೋದು, ಆ ಒಂದು ರೂಪ, ಸೌಂದರ್ಯ, ಆಸ್ತಿ, ಅದು ಯಾವುದಕ್ಕೂ ಕೂಡ ನಮ್ಮ ಮನಸ್ಸನ್ನು ಆ ಕಡೆ ಹೋಗಲಿಕ್ಕೆ ಬಿಡದೆ ನಿಜವಾದ ಸೌಂದರ್ಯ ಇರೋದು ಭಗವಂತನಲ್ಲಿ. ಭಗವಂತ ಎಲ್ಲಿದ್ದಾನೆ, ಅವನ ಭಕ್ತಿ ಸೇವೆ ಎಲ್ಲಿ ನಡೆಯುತ್ತೆ, ಅದು ನಿಜವಾದ ಸುಂದರವಾದ ಪ್ರದೇಶ. ಆ ಪ್ರದೇಶಗಳಿಗೆ ಹೋಗಬೇಕು. ಮತ್ತು ನಾವು ಎಲ್ಲಿ ಇರುತ್ತೇವೆ ಆ ಪ್ರದೇಶದಲ್ಲಿ ಭಗವಂತನನ್ನು ತರಬೇಕು. ಆಗ ನಮ್ಮ ಜೀವನ ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ಪರಿಸರವೂ ಕೂಡ ಸುಂದರವಾಗುತ್ತೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೆ ಕಿ, ತಾಯಿ ಗೌರು ಪ್ರೇಮಾನಂದೇ.